ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಹೊಟ್ಟೆ ಹಸ್ತಿದೆ. ಎದ್ದಿರೋದೇ ಸ್ವಲ್ಪ ಲೇಟು, 9:30 ಆಗಿದೆ. ಪಾಪು ಕೂಡ ನೈಟು ನಿದ್ದೆ ಮಾಡಿರಲಿಲ್ಲ, ಹಾಗಾಗಿ ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಅವಳಿಗೆ ಫೀಡ್ ಮಾಡಿಸಿ ಮಲಗಿಸಿದ್ದೀನಿ. ಪ್ರಿಯಾಂಶ್ ಕೂಡ ಇನ್ನೂ ಮಲ್ಕೊಂಡೇ ಇದ್ದಾನೆ, ಅವನು ಎದ್ದಿಲ್ಲ ಇವತ್ತು. ಅವನು ಕೂಡ ನೈಟ್ ಎದ್ದಿದ್ದ, ಅದಕ್ಕೋಸ್ಕರ. ಸೊ ಅಮ್ಮ ಚಟ್ನಿ, ಪಲ್ಯ, ದೋಸೆ ಮತ್ತು ಇಡ್ಲಿ ಎಲ್ಲದನ್ನು ಮಾಡ್ತಿದ್ದಾರೆ. ದೋಸೆ ಇಡ್ಲಿ ಹಿಟ್ಟಲ್ಲಿನೇ ದೋಸೆನ ಮಾಡೋವಂಥದ್ದು. ಪ್ರಿಯಾಂಶ್ ಇಡ್ಲಿ ಅಷ್ಟಾಗಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಅಂತ ಹೇಳಿ ಒಂದು ದೋಸೆನ ಕೂಡ ಮಾಡಿಕೊಡ್ತಾರೆ. ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ತಿಂಡಿನ ತಿನ್ಕೊಂಡು ಅವನು ಎದ್ಮೇಲೆ ಅವನಿಗೆ ತಿನ್ನಿಸ್ಬೇಕು. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಮ್ಮ ಚಟ್ನಿ ಎಲ್ಲ ರೆಡಿ ಮಾಡಿದ್ದಾರೆ. ಇದು ಕಡಲೆ ಬೀಜದ ಚಟ್ನಿ. ಇಡ್ಲಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ನಮ್ಮ ಮನೇಲಿ ಅದನ್ನೇ ಮಾಡ್ತಾರೆ. ಕಡಲೆಬೇಳೆ ಮತ್ತು ಕಡಲೆ ಬೀಜನ ಜಾಸ್ತಿ ಹಾಕಿ ಮಾಡುವಂಥದ್ದು. ಇವತ್ತು ತಟ್ಟೆ ಇಡ್ಲಿ ಮಾಡ್ತಾ ಇದ್ದಾರೆ. ಜಾಸ್ತಿ ನಮ್ಮ ಮನೆಯಲ್ಲಿ ಅದನ್ನೇ ಮಾಡೋವಂಥದ್ದು. ಬಟನ್ ಇಡ್ಲಿಗಿಂತ ಜಾಸ್ತಿ ಇಡ್ಲಿ ಹಿಟ್ಟಂತೂ ಕರೆಕ್ಟಾಗಿ ಹದವಾಗಿ ಉಬ್ಬಿದೆ ಚೆನ್ನಾಗಿ. ನಾವಿದಕ್ಕೆ ಸೋಡಾ ಏನು ಯೂಸ್ ಮಾಡಲ್ಲ. ಏನಾದರೂ ಹಿಟ್ಟು ಉಬ್ಬಿಲ್ಲ ಅಂತಂದರೆ ಮಾತ್ರ ಸ್ವಲ್ಪ ಸೋಡಾನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ತುಂಬ ಹಾರ್ಡಾಗಿ ಬರುತ್ತೆ ಇಡ್ಲಿ ಅಂತ ಹೇಳಿ. ಇಡ್ಲಿ ಎಲ್ಲ ಬೇಯಿಸ್ತಾ ಇದ್ದಾರೆ ನೋಡಿ. ಇಡ್ಲಿ ಇದನ್ನು ಇಡೋವಂಥ ಪಾತ್ರೆ ಹಾಳಾಗಿದೆ, ಅದಕ್ಕೋಸ್ಕರ ಈ ರೀತಿ ಒಂದು ತಪ್ಪಲೆನಲ್ಲಿ, ದೊಡ್ಡ ತಪ್ಪಲೆನಲ್ಲಿ ಇಡ್ತಿದ್ದಾರೆ. ಇವತ್ತು ಸಾಂಬಾರನ್ನ ಮಾಡಿದ್ದಾರೆ, ಪಲ್ಯ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಟೊಮೊಟೊ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಉದ್ದಿನ ವಡೆ ಮಾಡಿದ್ರೆ ಮಾತ್ರ ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ವಿ, ಇಲ್ಲಾಂದರೆ ಇಡ್ಲಿಗೆ ಸುಮ್ಮನೆ ಮಾಡ್ತಾ ಇರಲಿಲ್ಲ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ಸಿಂಪಲ್ಲಾಗಿ ಮಾಡೋವಂಥದ್ದು. 2 ಟೊಮೊಟೊ ಹಾಗೆ 1 ಕಪ್ನಷ್ಟು ಬೇಳೆನ ಹಾಕಿ ಸ್ವಲ್ಪ ಬೇಳೆ ಚೆನ್ನಾಗಿ ಕದ್ರೋಗಬೇಕು, ಆ ರೀತಿಯಾಗಿ ಕೂಗಿಸ್ಕೊಳ್ಬೇಕು. ಒಂದು 4-5 ವಿಷಲು. ಅದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕುವಂಥದ್ದು. ಈರುಳ್ಳಿ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿ ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ನಾವು ಮಾಮೂಲಿ ಸಾಂಬಾರಿಗೆ ಯಾವ ರೀತಿ ರುಬ್ಕೊಳ್ತೀವಲ್ಲ ಅದೇ ಥರ ರುಬ್ಕೊಂಡು ಮಾಡೋವಂಥದ್ದು. ಇಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದು. ಹಾಲಿನ ಕೆನೆ ತುಂಬ ದಪ್ಪವಾಗಿ ಬರಬೇಕು ಅಂತಂದರೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾನಿವತ್ತು ಹಾಲನ್ನ ಸಣ್ಣ ಊರಿನಲ್ಲಿ ಕಾಯಿಸ್ಕೊಳ್ಬೇಕು. ಯಾವತ್ತೂ ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಬೇಡಿ, ಮೀಡಿಯಮ್ ಊರಿನಲ್ಲಿ ಕಾಯಿಸ್ಕೊಳ್ಳಿ ಅಥವಾ ಲೋ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ. ನೋಡಿ ಇವಾಗ ಉಪ್ಪು ಬರ್ತಿದೆ. ಇವಾಗ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಬೇಕು. 1-2 ಅವರ್ ತಣ್ಣಗಾದರೆ ಸಾಕು. ಇದು ತುಂಬ ಪೂರ್ತಿ ತಣ್ಣಗಾಗಬೇಕು ಅಂತ ಕೂಡ ಏನಿಲ್ಲ. ನೀವು ಇದನ್ನು ಟಚ್ ಮಾಡಿ ನೋಡಿದಾಗ ಸ್ವಲ್ಪ ಬಿಸಿ ಇದ್ರೂ ಓಕೆ. ಸ್ವಲ್ಪ ನೋಡಿ ಎಷ್ಟು ತೆಳುವಾಗಿ ಕೆನೆಗಟ್ಟಿದೆ ಇವಾಗ. ಇದಾದಮೇಲೆ ಯಾವ ರೀತಿ ಅದು ಎಷ್ಟು ದಪ್ಪ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ತೊಗೊಂಡೋಗಿ ಫ್ರಿಡ್ಜ್ನಲ್ಲಿ ಇಡಬೇಕು. ಫ್ರಿಡ್ಜ್ನಲ್ಲಿ ಮಿನಿಮಮ್ 4 ಅವರ್ ಆದರೂ ಇಡಲೇಬೇಕು ನೀವು. 4 ಅವರು ಫ್ರಿಡ್ಜ್ನಲ್ಲಿ ಇಟ್ಟು ಅದಾದಮೇಲೆ ಇದನ್ನು ತೆಗೆದು ನೋಡಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ತುಂಬ ದಪ್ಪವಾಗಿ ಕೆನೆ ಬರುತ್ತೆ. ಆ ಕೆನೆಯಿಂದ ನೀವು ಬೆಣ್ಣೆನ ತೆಗೆದ್ರೆ ಅಷ್ಟೇ ಜಾಸ್ತಿ ಬೆಣ್ಣೆ ಬರುತ್ತೆ ನಿಮಗೆ. ಚಿಯಾ ಸೀಡ್ಸು ಯೂಸ್ ಮಾಡಿಕೊಂಡು ಇವತ್ತು ಎಳ್ಳಿಕಾಯಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಚಿಯಾ ಸೀಡ್ಸ್ ಬೇಡ ಅನ್ನೋರು ನೀವು ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಬೇಸಿಗೆನಲ್ಲಿ ತುಂಬ ದೇಹನ ತಂಪಾಗಿಡುತ್ತೆ. ಸಬ್ಜಾ ಸೀಡ್ಸ್ ಖಾಲಿ ಆಗಿತ್ತು ಅಂತ ಹೇಳಿ ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನಾನು ಒಂದು ಎಳ್ಳಿಕಾಯಿ ನಮ್ಮ ಮನೆಯಲ್ಲೇ ಬಿಟ್ಟಿದ್ದು, ಆ ಎಳ್ಳಿಕಾಯಿನ ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು. ಒಂದು ಎಳ್ಳಿಕಾಯಿನ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಈ ಎಳ್ಳಿಕಾಯಿಂದ ರಸನ ತಗೊಳ್ಬೇಕು. ಎಳ್ಳಿಕಾಯಿ ಪಿತ್ತ ಜಾಸ್ತಿ ಆಗಿದ್ದಂಥವ್ರಿಗೆ ತುಂಬಾ ಒಳ್ಳೆಯದು. ಇದನ್ನು ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು ಅಥವಾ ಉಪ್ಪಿನಕಾಯಿ ಆದರೂ ಹಾಕ್ಕೊಳ್ಬೋದು.
ಇಲ್ಲ ಅಂದರೆ ಈ ರೀತಿ ಹೋಳನ್ನ ಮಾಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಒಳಗಡೆ ಎಲ್ಲ ಸೇರ್ಕೊಳ್ಳೋ ಥರ ಹೋಳಿ ಪೂರ್ತಿಯಾಗಿ ಅದನ್ನು ಪ್ರೆಸ್ ಮಾಡಿ ನೈಟ್ ಪೂರ್ತಿ ಹಾಗೆ ಇಡಬೇಕು. ಬೆಳಿಗ್ಗೆ ಎದ್ದಾಗ ಅದನ್ನು ತಿನ್ನೋವಂಥದ್ದು, ಅದರ ರಸನ ಕುಡಿಯೋವಂಥದ್ದು. ಈ ಥರ ಮಾಡಿದ್ರೆ ಕೂಡ ಒಂದು ಪಿತ್ತ ಏನಿದೆ ತುಂಬ ಬೇಗ ಕಡಿಮೆ ಆಗುತ್ತೆ. ಈಗ ಒಂದು ಲೋಟಕ್ಕೆ ಜ್ಯೂಸು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಈ ರೀತಿಯಾಗಿ ಚಿಯಾ ಸೀಡ್ಸ್ ನೆಂದಿದ್ದಾವೆ ನೋಡಿ, ಯಾವ ರೀತಿ ಜಲ್ಲಿ ಜಲ್ಲಿ ಆಗಿದ್ದಾವೆ. ಇದನ್ನು ಕೂಡ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಲೋಟಕ್ಕೆ ತುಂಬ ನೀರನ್ನು ಹಾಕ್ಕೊಂಡು 1 ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮೊಜಿಟೋ ಥರ ಮಾಡ್ಕೊಳ್ಬೋದು, ಬೇಕಂದರೆ ಸ್ವಲ್ಪ ಸ್ವೀಟ್ ಸೋಡಾ ಹಾಕ್ಕೊಂಡು ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಆ ರೀತಿಯಾಗಿ ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ಇವತ್ತು ಕುಶಾಲಿನಿಗೆ ಮೀಶೋಯಿಂದ ಎಲ್ಲ ತರಿಸಿರೋಂಥ ಫ್ರಾಕ್ಗಳ ರಿವ್ಯೂನ ಕೊಡ್ತೀನಿ, ಯಾವ ರೀತಿ ಇದೆ ಕ್ವಾಲಿಟಿ ಅಂತ. ಈ ಒಂದು ಫ್ರಾಕ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ಬ್ ಆಗಿದೆ, 10 ಔಟ್ ಆಫ್ 10 ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಕುಶಾಲಿನಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇವತ್ತು ಮೀಶೋಯಿಂದ ಮಕ್ಕಳಿಗೆ ತರಿಸಿರೋವಂಥ ಆ ಡ್ರೆಸ್ಸಸ್ಗಳ ಒಂದು ರಿವ್ಯೂನ ಕೊಡ್ತೀನಿ, ಹೇಗಿದೆ ಅಂತ ಹೇಳಿ. ಫಸ್ಟ್ ಒನ್ ಇದು ಕುಶಾಲಿನಿಗೆ ತರಿಸಿರೋದು. ಇದು ಸೈಜು 1 to 2 ಇಯರ್ಸ್ ಸೆಲೆಕ್ಟ್ ಮಾಡಿದ್ವಿ, ಬಟ್ ಅಷ್ಟೊಂದೇನು ದೊಡ್ಡದಾಗಿಲ್ಲ. ಇದು ಒಂದು 6 to 9 ಮಂತ್ಸ್ ಬೇಬಿ ಸೈಜ್ ಏನು ಬರುತ್ತೆ ಅಷ್ಟು ಬಂದಿದೆ ಅಷ್ಟೇ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಇದಕ್ಕೆ ಲೈನಿಂಗ್ ಏನಿಲ್ಲ. ಇದು ಅಷ್ಟೇ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋ ಥರ ಸ್ಟ್ರೆಚಬಲ್ ಇದೆ. ಹಿಂದೆ ಬ್ಯಾಕಲ್ಲಿ ಈ ರೀತಿ ಜಿಪ್ ಕೊಟ್ಟಿದ್ದಾರೆ, ಆರಾಮಾಗಿ ಹಾಕ್ಬೋದು ನೋಡಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಕುಶಾಲಿನಿಗೆ ಹಾಕಿಲ್ಲ. ಸೊ ಇದರ ಒಂದು ಪ್ರೈಸ್ ಎಷ್ಟು ಅಂತ ಹೇಳಿ ಸೈಡಲ್ಲಿ ನಾನು ಫೋಟೋನ ಹಾಕಿರ್ತೀನಿ ನೋಡಿ. ಹಿಂದೆ ಈ ರೀತಿ ಕಟ್ಟೋದಕ್ಕೆ ಕೂಡ ಕೊಟ್ಟಿದ್ದಾರೆ, ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ ಮಕ್ಕಳಿಗೆ. ಸೊ ನೆಕ್ಸ್ಟ್ ಒನ್ ಕೂಡ ಕುಶಾಲಿನಿದೇನೆ. ಇದು ಫುಲ್ ಕಾಟನ್ನು, ಪ್ಯೂರ್ ಕಾಟನ್ ಇದೆ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ. ಬೇಸಿಗೆನಲ್ಲೆಲ್ಲ ಹಾಕೋದಕ್ಕೆ ಮತ್ತು 1 ವರ್ಷದ ಒಳಗಿನ ಮಕ್ಕಳಿಗೆ ತುಂಬಾ ಫ್ಯಾನ್ಸಿಯಾಗಿ ಯಾವಾಗಲೂ ಹಾಕಿದ್ರೆ ತುಂಬ ಇರಿಟೇಟ್ ಆಗ್ತಿರುತ್ತೆ ಅವರಿಗೆ. ಇದೊಂಥರ ಸ್ಲೀವ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕೂಡ ಕಾಟನ್ನು, ಇದಕ್ಕೆ ಕೂಡ ಲೈನಿಂಗ್ ಇಲ್ಲ. ಈ ರೀತಿ ಇದಕ್ಕೆ ಕಟ್ಟೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಜಿಪ್ ಕೂಡ ಇದೆ, ತುಂಬಾ ಕ್ಯೂಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಇದು ಮತ್ತು ಇದು ಎರಡು ಕಾಂಬೋನಲ್ಲಿ ತೊಗೊಂಡಿದ್ದು. 161 ರೂಪೀಸ್ ಏನೋ ಇದೆ, ಮೇ ಬಿ ಸೈಡಲ್ಲಿ ಹಾಕ್ತೀನಿ ನಾನು. ಅಷ್ಟಕ್ಕೆ ವರ್ತ್ ಅನ್ನಿಸ್ತು. ನೆಕ್ಸ್ಟು ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಇದಕ್ಕೆ ಈ ರೀತಿ ಒಂದು ಶಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಇವಳಿಗೆ ಇದೇನೆ ಫ್ರಾಕ್ ಥರ ಆಗುತ್ತೆ. ಇದು ಕೂಡ 1 to 2 ಇಯರ್ಸ್ ಏನೋ ಸೆಲೆಕ್ಟ್ ಮಾಡಿದ್ದೆ. ಇದು ಅಷ್ಟೇ, 9 ಮಂತ್ಸ್ ಬೇಬಿಗೆ ಹಾಕೋ ಥರ ಇದೆ. ತುಂಬ ದೊಡ್ಡದಾಗಿ ಏನು ಬರೋದಿಲ್ಲ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ. ಆದಷ್ಟು ಎಲ್ಲದೂ ಕೂಡ ಸ್ವಲ್ಪ ಏಜು ಒಂದು ಸ್ವಲ್ಪ ದೊಡ್ಡ ಸೈಜನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ಫ್ರಾಕು, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಪ್ರಿಟ್ಟಿಯಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೆಟ್ ಕೂಡ ತುಂಬ ಹಾರ್ಡ್ ನೆಟ್ ಅಲ್ಲ, ಸ್ವಲ್ಪ ಸಾಫ್ಟಾಗಿಯೇ ಇದೆ. ಹಾಗೆ ಇನ್ನರ್ ಕೂಡ ಅಷ್ಟೇ ಕಾಟನ್ ಮೆಟೀರಿಯಲ್, ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಲೇಯರಲ್ಲಿ ನೆಟ್ಟೆಡ್ಡು ಮತ್ತು ಸ್ಯಾಟಿನ್ನು, ಅದಾದಮೇಲೆ ಒಂದು 2 ಲೇಯರು ನೆಟ್ನ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಈ ರೀತಿ ಜಿಪ್ ಕೊಟ್ಟಿದ್ದಾರೆ. ಇದಕ್ಕೆ ಕೂಡ ಕಟ್ಟೋದಕ್ಕೆ ಹಿಂದೆ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫ್ಲವರ್ ಡಿಸೈನ್ ಇದೆ. ಇಲ್ಲಿ ಕೂಡ ನೋಡಿ, ಇದೊಂದು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ಲೀವ್ಸ್ ಇಲ್ಲ, ಇದಿರೋದೇ ಹೀಗೇ. ಇದರ ಕೂಡ ಪ್ರೈಸ್ ಕೂಡ ನಾನು ಹಾಕ್ತೀನಿ. ಇದನ್ನು ಕುಶಾಲಿನಿಗೆ ಇನ್ನೂ ಹಾಕಿಲ್ಲ.
ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಪ್ರೇಯಾಂಶ್ಗೆ ತರಿಸಿರುವಂಥದ್ದು ನೋಡಿ. ಇದು ಪ್ಯಾಂಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು 3 to 4 ಇಯರ್ಸ್ ಸೆಲೆಕ್ಟ್ ಮಾಡಿದ್ದೆ, ಯಾಕಂದರೆ ಲವ್ ಸೈಜ್ ತುಂಬ ಚಿಕ್ಕದು ಬರ್ತಿದ್ದು, ಅದಕ್ಕೋಸ್ಕರ. ಇದು ನೋಡಿ, ಇದು ಅಷ್ಟೇ 3 to 4 ಇಯರ್ಸ್ಗೆ ಸೆಲೆಕ್ಟ್ ಮಾಡಿರೋದು. ಇದು ಕಾಂಬೋನೇ, ಅಂದರೆ ಜೊತೆನಲ್ಲೇ ಬಂದಿರೋವಂಥದ್ದು ಸೆಟ್ಟು. ಇದರ ಪ್ರೈಸು ಹಾಕ್ತೀನಿ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಒಂಥರ ಕಾಟನ್ ಮೆಟೀರಿಯಲ್ ಥರನೇ ಇದೆ, ತುಂಬಾ ಕ್ವಾಲಿಟಿ ಆಗಿದ್ದಾವೆ. ಇದು ನೋಡಿ, ಕುಶಾಲಿನಿಗೆ ಹಬ್ಬಕ್ಕೆ ಅವರ ಡ್ಯಾಡಿ ತೊಗೊಂಡು ಬಂದಿರೋಂಥ ಡ್ರೆಸ್ಸು, ಫ್ರಾಕು ತುಂಬಾ ಚೆನ್ನಾಗಿದೆ. ನನಗೆ ಈ ಥರದ ಫ್ರಾಕ್ಸ್ ಎಲ್ಲ ತುಂಬ ಇಷ್ಟ, ಬಟ್ ನಾನು ಹಾಕ್ಕೊಳಕ್ಕಾಗಲ್ಲ. ನಮ್ಮ ಖುಷಿಗೆ ಹಾಕೋಣ ಅಂತ ಹೇಳಿ, ಬಟ್ ಇವಾಗಲೇ ಅಂತೂ ಆಗೋಲ್ಲ. ಸ್ವಲ್ಪ ದೊಡ್ಡ ಸೈಜೇ ತರಿಸಿದ್ದೀನಿ, ಯಾಕಂದರೆ ಇವಾಗ ಎರಡು ಫಂಕ್ಷನ್ಸ್ಗೆ ಹೋಗೋದಿಲ್ಲ, ಏನಿಲ್ಲ. ಒನ್ ಟೈಮ್ ಹಾಕಿ ವೇಸ್ಟ್ ಆಗುತ್ತೆ ಅಂತ ಹೇಳಿ 1 to 2 ಇಯರ್ಸ್ದು ಫ್ರಾಕ್ನ ತರಿಸಿದ್ದೀನಿ. ಇದು ಪ್ರೇಯಾಂಶ್ಗೆ ಹಾಕಿದ್ದೀನಿ, ಅದು ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ, ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಕಲರ್ ಇದರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಒಂದು ಹೂಕೋಸಿನ ಥರ ಕಾಣಿಸ್ತಾ ಇದೆ, ಫ್ಲವರ್ ಬಂಚ್ ಥರ, ತುಂಬ ಚೆನ್ನಾಗಿದೆ ನೋಡಿ. ಕಲರ್ ಕೂಡ ಅಷ್ಟೇ ಪರ್ಪಲ್ ಕಲರ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಪ್ರೇಯಾಂಶ್ಗೆ ಹಾಕಿರೋದ್ರಲ್ಲಿ ಕಲರ್ ಗೊತ್ತಾಗುತ್ತೆ. ಹಿಂದೆ ಇದು ಸಿಪ್ ಇದೆ, ತುಂಬ ಕ್ಯೂಟಾಗಿದೆ ಇದು ಡ್ರೆಸ್ಸು. ಫೋಟೋ ಹಾಕಿರ್ತೀನಿ, ಥಂಬ್ನೈಲಲ್ಲಿ ಹಾಕ್ತೀನಿ. ಮತ್ತು ಪ್ರೇಯಾಂಶ್ಗೆ ಇದು ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಶರ್ಟ್, ಮತ್ತು ಅದಕ್ಕೆ ಒಂದು ಈ ರೀತಿ ವಾಸ್ಕೋಟ್ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ದೊಡ್ಡ ಸೈಜ್ ತಂದಿದ್ದಾರೆ. ಇದಿಷ್ಟು ಹಬ್ಬಕ್ಕೆ ತಂದಿರೋಂಥದ್ದು.